ನಾವು ಉತ್ತಮವಾದ ಜೀವನ ನಡೆಸಬೇಕು ಎಂದು ಅಂದುಕೊಂಡಿದ್ದರೆ ಅದಕ್ಕೆ ಸರಿಯಾದ ಪ್ರಯತ್ನವನ್ನೂ ಸಹ ಮಾಡಬೇಕಲ್ಲವೇ? ಪ್ರಯತ್ನಿಸುತ್ತಲೇ ಇರಿ. ಭಯಪಡುತ್ತಾ ಕುಳಿತುಕೊಂಡರೆ ನೀನು ಎಂದಿಗೂ ಗುರಿ ಮುಟ್ಟುವುದಿಲ್ಲ. ತಪ್ಪೋ ಸರಿಯೋ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡು. ಆಗ ಗೆದ್ದರೆ ನಿಮ್ಮನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಸೋತರೆ ನಂತರ ಮುಂದೆ ಏನು ಮಾಡಬೇಕು ಎನ್ನುವ ಅನುಭವವನ್ನು ನೀಡುತ್ತದೆ. ಮನಸ್ಸಿನಲ್ಲಿ ಆರೋಗ್ಯಕರವಾದ ಆಲೋಚನೆಗಳನ್ನು ತುಂಬಿಸಿಕೊಳ್ಳಿ. ಆಗ ಆ ಆಲೋಚನೆಗಳೇ ನಿಮ್ಮನ್ನು ಸುಖ ಸಂತೋಷವಾಗಿರುವಂತೆ ಮಾಡುತ್ತವೆ. ತನ್ನನ್ನು ತಾನು ಮೂರ್ಖ ಎಂದು ತಿಳಿದುಕೊಂಡಿರುವವನು ಜ್ಞಾನಿ. ತನಗೆ ತಾನೇ ಜ್ಞಾನಿ ಅಂದುಕೊಂಡವನು ಶತಮೂರ್ಖನಾಗಿರುತ್ತಾನೆ. ಕಷ್ಟಪಡುವವರಿಗೆ ಒಂದೊಂದೇ ಕಷ್ಟಗಳು ದೂರವಾಗಿ ಮಾಯವಾಗುತ್ತಿರುತ್ತವೆ. ಅದಕ್ಕಾಗಿ ಕಷ್ಟಪಟ್ಟು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಬದುಕುವುದು ಎಂದರೆ ಬೇರೆ, ಜೀವಿಸುವುದು ಎಂದರೆ ಬೇರೆ. ಬದುಕುವುದು ಎಂದರೆ ಕೇವಲ ಪ್ರಾಣದಿಂದ ಇರುವುದು ಮಾತ್ರ. ಅದೇ ಜೀವಿಸುವುದು ಎಂದರೆ ಅನುಭವಾನಂದದ ಸಂತೃಪ್ತಿ ಇರುವುದಾಗಿದೆ. ಅಸಾಧ್ಯ ಎನ್ನುವ ಭಾವನೆಯನ್ನು ಮನಸ್ಸಿನಿಂದ ಒದ್ದು ಓಡಿಸುವುದೇ ನಮ್ಮ ವಿಜಯದ ಮೊದಲ ಮೆಟ್ಟಿಲಾಗಿದೆ. ಮರೆಯಬೇಡಿ. ಮನುಷ್ಯನಿಗೆ ಸಮಯದ ಬೆಲೆ ಗೊತ್ತು, ದುಡ್ಡಿನ ಬೆಲೆ ಗೊತ್ತು, ಹಾಗೆಯೇ ಸಂಬಂಧಗಳ ಬೆಲೆಯೂ ಕೂಡ ಗೊತ್ತು. ಜೊತೆಗೆ ಜೀವದ ಬೆಲೆಯೂ ಸಹ ಗೊತ್ತು. ಆದರೆ ಇಷ್ಟೆಲ್ಲ ಗೊತ್ತಿರುವ ಮನುಷ್ಯನಿಗೆ ಜೊತೆಗಿರುವವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಗೊತ್ತೇ ಇಲ್ಲ. ಕಾಲವು ಯಾವುದನ್ನೂ ಸರಿ ಮಾಡುವುದಿಲ್ಲ. ನಾವೇ ಕಾಲದ ಜೊತೆಗೆ ಎಲ್ಲವನ್ನೂ ಸರಿ ಮಾಡಿಕೊಂಡು ಮುಂದೆ ಸಾಗಬೇಕು. ನಿಮ್ಮನ್ನು ಬೇಡ ಎಂದು ದೂರ ತಳ್ಳಿದ ಸಂಬಂಧಗಳ ಮುಂದೆ ಎಂದಿಗೂ ಕೈಕಟ್ಟಿ ನಿಲ್ಲಬೇಡ. ನಿನ್ನ ಬೆಲೆ ತಿಳಿಯದಿರುವ ಮನುಷ್ಯರ ಬಗ್ಗೆ ಎಂದಿಗೂ ಪರಿತಪಿಸಬೇಡ. ನಿನ್ನ ವ್ಯಕ್ತಿತ್ವವನ್ನು ಎಂದಿಗೂ ಬಿಟ್ಟುಕೊಡಬೇಡ. ನಾವು ಕಷ್ಟಪಡಬೇಕೆಂದರೂ ಆನಂದವಾಗಿರಬೇಕೆಂದರೂ ಈ ಕ್ಷಣವೇ. ಹಾಗೆಯೇ ಬದುಕಿಸಬೇಕೆಂದರೂ ಈ ಕ್ಷಣ ಮಾತ್ರ. ಏಕೆಂದರೆ ನಿನ್ನೆ ನಮ್ಮದಲ್ಲ, ಕಳೆದು ಹೋಗಿದೆಯಾದ್ದರಿಂದ. ನಾಳೆಯೂ ನಮ್ಮದಲ್ಲ, ಏನು ನಡೆಯುತ್ತದೆ ಎಂಬುದು ನಮಗೆ ತಿಳಿದಿಲ್ಲವಾದ್ದರಿಂದ. ಹಾಗಾಗಿ ಈ ಕ್ಷಣ ಮಾತ್ರವೇ ನಮ್ಮದು. ನೀವು ಜೀವನದಲ್ಲಿ ಹಿನ್ನಡೆಗಳನ್ನು ಎದುರಿಸುತ್ತಿದ್ದಾಗ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಂದು ಕ್ಷಣ ನಿಂತು ಆಲೋಚಿಸಿ. ಜೀವನವು ನಿಮಗೆ ಏನನ್ನಾದರೂ ಕಲಿಸಲು ಪ್ರಯತ್ನಿಸುತ್ತಿರಬಹುದು ಎಂದು ತಿಳಿದುಕೊಳ್ಳಬೇಕು.